ನೋಡು, ಭಾರತ ದೇಶದಲ್ಲಿ ಎಷ್ಟು ಜ್ಞಾನ ಇದ್ದರೂ ಕೂಡ ಭಾರತ ದೇಶದವರಿಗೆ ಬೇಡ ಅಂತ ಹೇಳೋದು. ಹೊರಗಿನ ದೇಶದವರು ಅದೆಷ್ಟು ಚಂದ ಹೇಳ್ತಾರೆ ಗೊತ್ತಾ ಜ್ಞಾನದ ಬಗ್ಗೆ. ಹೌದು, ನಮ್ಮ ಋಷಿಮುನಿಗಳ ಬಗ್ಗೆ ಹೌದು, ಭಾಳ ಚೆನ್ನಾಗಿ ಹೇಳ್ತಾರೆ, ಫಾಸ್ಟ್ ಕ್ಲಾಸ್ ಹೇಳ್ತಾರೆ. ಕೇಳಿದರೆ ನೆದರ್ಲ್ಯಾಂಡ್, ಡಚ್, ರಷ್ಯಾ, ಅಮೇರಿಕಾ ಏನೆಲ್ಲ ಹೇಳ್ತಾರೆ, ಆಫ್ರಿಕಾ ಅಂತ. ನಮಗೆ ಬೇಡ ನಮ್ಮದು. ಕಾರಣ ಏನು? ನಮ್ಮದಲ್ವದು. ನೋಡಿರ್ತೀವಲ್ಲ, ನೋಡಿರ್ತೇವೆ. ಹತ್ತಿರದಲ್ಲಿರೋದಕ್ಕೆ ಬೆಲೆ ಇಲ್ಲ, ಹತ್ತಿರದಲ್ಲಿರೋದಕ್ಕೆ ಬೆಲೆ ಇಲ್ಲ, ದೂರದಕ್ಕೆ ಎಲ್ಲದಕ್ಕೂ ಬೆಲೆ, ಅದಕ್ಕೆ ಬೆಲೆ ಇರುತ್ತೆ, ಎಲ್ಲದಕ್ಕೂ ಬೆಲೆ. ಹೌದು. ಅದು ಇಂಗ್ಲೀಷಲ್ಲಿ ಮಾತಾಡಿದರೆ ಅದು ಚಂದ ಬರುತ್ತೆ, ಎಲ್ಲರಿಗೂ ಅರ್ಥ ಆಯ್ತಲ್ವ. ಮಾತಾಡೋದು ಇದ್ದದರಿಂದಾನೆ ಮಾತಾಡೋ ಶೈಲಿ ತಾನೆ ಬೇರೆ ಬೇರೆ. ಇವತ್ತು ಪ್ರಪಂಚದಾದ್ಯಂತ ಒಂದು ವಿಷಯ ಹೋಗಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಬೇಕು. ಹೌದು, ಅರ್ಥ ಆಯ್ತು. ಆಯ್ತು, ಇಂಗ್ಲೀಷಲ್ಲಿ ಮಾತಾಡಬೇಕಲ್ಲ. ಅಲ್ಲ, ಜ್ಞಾನವನ್ನು ಪ್ರಪಂಚಕ್ಕೆ ಹಂಚಬೇಕು ಇಂಗ್ಲೀಷಲ್ಲಿ. ಈಗ ಯಾರು ಇಸ್ಕಾನ್ನಲ್ಲಿ ಅವರ ಹೆಸರು ಶ್ರೀಲ ಪ್ರಭುಪಾದರು. ಅರ್ಥ ಆಯ್ತಲ್ವ. ಅಮೇರಿಕಾ ಅವರಿಗೆ ಅವರ ಗುರುಗಳು ಹೇಳಿದ್ದು, ಈಗ ಈ ಭಗವದ್ಗೀತೆಯನ್ನು ಇಂಗ್ಲೀಷಲ್ಲಿ ಎಲ್ಲರಿಗೂ ಹೇಳಬೇಕು, ನೀನು ಟ್ರಾನ್ಸ್ಲೇಟ್ ಮಾಡಿಬಿಡು, ಎಲ್ಲರಿಗೂ ಇಂಗ್ಲೀಷಲ್ಲಿ ಹೇಳಿದರೆ ಪ್ರಪಂಚದಾದ್ಯಂತ ಹೋಗ್ತದೆ ಅಂತೇಳಿ. ಹೌದು. ಅವರು ಗುರುವಿನ ಮಾತನ್ನು ವೇದವಾಕ್ಯ ಅಂತ ತಿಳಿದು ಎಲ್ಲ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಪ್ರಾರಂಭಿಸಿದರು. ಇದು ಪ್ರಪಂಚದಾದ್ಯಂತ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ. ಅದರ ಮೂಲ ಎಲ್ಲಿ, ಹೇಗೆ ಹುಟ್ಟಿತು ಅಲ್ವಾ? ಹುಟ್ಟಿದ್ದು ಭಾರತ ದೇಶದಲ್ಲಿ. ಅದಕ್ಕೆ ತಾಯಿ ಭಾರತಾಂಬೆ ಅಲ್ವಾ? ಆದರೆ ಭಾರತಾಂಬೆ ಎಷ್ಟು ದೂರ ಹೋಗಿದ್ದಾಳೆ ಅಂತ ಹೇಳೋದು ಇಲ್ಲ ಅಲ್ವಾ? ಭಾರತಾಂಬೆ ಪ್ರಪಂಚದಾದ್ಯಂತ ಎಲ್ಲ ಕಡೆ ಇದ್ದಾಳೆ ಅಂತ ಹೇಳೋದು. ಅದೆಲ್ಲವೂ ಹಾಗೆ ಅಲ್ವಾ? ಅವರವರ ತಾಯಿ ಅವರವರಿಗೆ ಬೇಡ, ಅಮ್ಮ ಅಲ್ವಾ, ಎಲ್ಲವನ್ನು ಕ್ಷಮಿಸ್ತಾಳೆ ಅಂತೇಳಿ, ಹೇಗಿದ್ರು ನಡೀತದೆ ಅಂತೇಳಿ. ಮನೆಯಲ್ಲಿ ಅಮ್ಮ ಪಾಪ ಕಷ್ಟಪಟ್ಟು ಕಾಯ್ತಾ ಇರ್ತಾರೆ, ಮಕ್ಕಳು ಬರಲಿಲ್ಲ ಊಟ ಮಾಡಲಿ ಅಂತೇಳಿ. ಮಕ್ಕಳಲ್ಲಿ ಊಟ ಮಾಡಿ ಬರುವಾಗ ಅಮ್ಮನಿಗೆ ಏನಾಗ್ತದೆ? ಅಮ್ಮ ಅಷ್ಟೊತ್ತು ಕಾಲದೆ ಅಲ್ವಾ? ಮಕ್ಕಳಿಗೆ ಕಾಯ್ತಾಳೆ ಬಿಡು, ಅಮ್ಮ ಬಾಗಿಲು ತೆಗಿತಾಳೆ, ಏನೋ ಮಾಡ್ತಾಳೆ, ತಲೆ ಬಿಸಿ ಮಾಡಿಬಿಡ, ಅಮ್ಮ ಇದ್ದಾಳೆ ಅಲ್ವಾ? ಹಾಗೆ ನಮ್ಮ ಕತೆ. ಅದೆಷ್ಟು ಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು ಎಲ್ಲ ಅನೇಕ ರೀತಿಯಲ್ಲಿ ಹೇಳಿದ್ದಾರೆ ಪ್ರಪಂಚದಲ್ಲಿ. ತುಂಬ ವರ್ಷಾನುಗಟ್ಟಲೆಯಿಂದಲೂ ಹೋಗೋದು ಬೇಡ, ಒಂದು 200 ವರ್ಷಗಳಿಂದ ಹೋದರೆ ಸಾಕು. ಅಂತಂಥ ಮಹಾಜ್ಞಾನಿಗಳೆಲ್ಲ ಇದ್ದರು ಅಂತ ಹೇಳೋದು. ಸಿದ್ಧಾರೂಢರು, ಶಿರಡಿ ಸಾಯಿಬಾಬಾ, ಗಜಾನನ ಮಹಾರಾಜ, ಅಕ್ಕಲಕೋಟ ಮಹಾರಾಜ ಅಂತೇಳಿ, ಮಾಣಿಕ್ಯ ಪ್ರಭು, ನಿತ್ಯಾನಂದರು, ನಾರಾಯಣ ಗುರುಸ್ವಾಮಿ, ಕೈವಾರ ನಾರಾಯಣಪ್ಪ ಎಲ್ಲ ಮಹಾಜ್ಞಾನಿಗಳೆಲ್ಲ ಇದ್ರಲ್ವ. ಯಾರಾದರೂ ಒಪ್ಪಿಕೊಂಡ್ರಲ್ಲ? ಅವ್ರು ಹೇಳಿದಲ್ಲಿ ಏನು? ಒಗ್ಗಟ್ಟು, ಪ್ರೀತಿ, ಶರಣಾಗತಿ, ಒಟ್ಟಿಗಿರಿ, ಸಂತೋಷವಾಗಿ ಅಂತೇಳಿ. ಈಗ ಹೊಡೆದಾಟ ಎಲ್ಲ ಬೇಡಪ್ಪ. ಹೊಡೆದಾಟ ಎಲ್ಲ ಮಾಡಿ ಏನು ಪ್ರಯೋಜನ? ನಾನು ಅಂತ ತಿಳಿದು ಏನು ಪ್ರಯೋಜನ? ಇಲ್ಲಿ ವಾದ ಮಾಡಲಿಕ್ಕೆ ಎಂಥದ್ದು ಉಂಟು? ಇಲ್ಲಿ ವಾದ ಮಾಡಿದವನೇ ನಾಳೆ ಇದ್ದಾನಿಲ್ವ ಅಂತ ಗೊತ್ತಿಲ್ಲ ಅಲ್ವಾ? ನಾಳೆ ನಾವು ಬಿಟ್ಟು ಹೋಗುವಾಗ ಏನನ್ನು ಬಿಟ್ಟು ಹೋಗಬೇಕು? ಇನ್ನಷ್ಟು ದೇಶದಲ್ಲಿ, ಪ್ರಪಂಚದಲ್ಲಿ ಪ್ರೀತಿ, ಕರುಣೆ, ಮಮತೆ ಹೆಚ್ಚಾಗಬೇಕು ಎಲ್ಲ ಕಡೆ. ಇದನ್ನು ನಾವು ಬಿಟ್ಟು ಹೋಗ್ಬೇಕು, ಇದನ್ನು ನಾವು ತುಂಬಿಸಿ ಹೋಗ್ಬೇಕು ಅಲ್ವಾ? ಹಾಫ್ ಅವರ್ ಅದಾಗಿ ಈ ಎನರ್ಜಿಗೆ ಅದು ಹೀಗೆ ಅಂತ ಹೇಳಿದರೆ, ಅದು ನಾನು ಅಂತ ಬಂದು ನನಗೆಲ್ಲ ಗೊತ್ತುಂಟು, ನನಗೆ ಹಾಗೆ ಮಾಡಲಿಕ್ಕಾಗ್ತದೆ, ನನಗೆ ಹೀಗೆ ಮಾಡಲಿಕ್ಕಾಗ್ತದೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳಿ ಎಲ್ಲವನ್ನು ಕೆಡಿಸ್ತಾರೆ. ನಿಜ. ಆ ಸಮಾಧಾನ, ಒಗ್ಗಟ್ಟು, ಪ್ರೀತಿ ಎಂಬುದಿಲ್ಲದಿದ್ದರೆ, ಆ ಶರಣಾಗತಿ ಎಂಬುದಿಲ್ಲದಿದ್ದರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಛಿದ್ರ ಆಗೋದಿದು ಕೊನೆಗೆ. ಇಷ್ಟೇ ಹೇಳೋದು, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ನಾನು ಎಂಬುದು ಎಷ್ಟು ಅನಾಹುತ ಮಾಡ್ತದೆ ಅಂತೇಳಿ ಇದಷ್ಟು ಸುಲಭದಲ್ಲಿ ಅರ್ಥ ಆಗುದಿಲ್ಲ ಯಾರಿಗೂ. ಎಷ್ಟೇ ಹೇಳು, ಒಂದು ನಾನು ಅಂತ ಇದ್ದೇ ಇರ್ತದೆ ಒಳಗೆ.
ಈಗಿನ ಆಹಾರ ಸಹ ಹಾಗೆ ಉಂಟು, ಈಗಿನ ಸ್ಥಿತಿ ಸಹ ಹಾಗೆ ಉಂಟು, ಎಲ್ಲವೂ ಹಾಗೆ ಉಂಟು. ಈಗ ಯಾರಿಗೂ ಒಬ್ಬನಿಗೆ ಏಕಾಗ್ರತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾರು ಈಗಿನ ಕಾಲದಲ್ಲಿ ಅನುಭವಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಈ ಜ್ಞಾನದ ಬಗ್ಗೆ ಹೇಳುವುದಾದರೆ ಇಂದಿನ ಸ್ವಲ್ಪ ವರ್ಷಗಳ ಹಿಂದೆ ಹೇಳಿದ ಒಂದು ಸ್ಥಿತಿಯನ್ನು ಈಗ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇಂದಿನ ವರ್ಷದ ಹಾಗೆ ಹಳೆಯ ಕಾಲದಲ್ಲಿದ್ದವರ ಹಾಗೆ 50 ಕಿಲೋಮೀಟರ್ 100 ಕಿಲೋಮೀಟರ್ ನಡೆದುಕೊಂಡು ಹೋಗುವ ಶಕ್ತಿ ಈಗ ಇರ್ತಿದ್ರೆ ಹೇಳ್ಬೋದಿತ್ತು. ಈಗ ಒಂದು ಕಿಲೋಮೀಟರ್ ನಡೀಲಿಕ್ಕೆ ಕಷ್ಟ ಆಗ್ತದೆ ಈಗ. ಕರೆಕ್ಟ್ ಅಲ್ವಾ? ಹಾಗೆ ಸ್ವಲ್ಪ ಹಿಂದೆ ಹೋಗುವ ಶಕ್ತಿ ಜಾಸ್ತಿ ಇತ್ತು, ಪ್ರಕೃತಿಗೆ ಹತ್ತಿರವಾಗಿ ಇದ್ದರು, ಅವರು ಅಂಥ ಸ್ಥಿತಿಯನ್ನೆಲ್ಲ ಕಂಡುಕೊಂಡ್ರು. ಸತ್ಯ ಒಪ್ಪಿಕೊಳ್ಳುವ. ಪ್ರೆಸೆಂಟಲ್ಲಿ ಒಪ್ಪಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳೋದು. ಹೌದು. ಆದ ಕಾರಣ ನಾವು ಪ್ರೆಸೆಂಟನ್ನು ಮಾತ್ರ ಮಾತಾಡುವ ಅಂತ ಹೇಳೋದು. ಅವರು ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು ಅಂತ ಎಲ್ಲವೂ ಹಾಗೆ ಇತ್ತು ಆಗಿನ ಕಾಲದಲ್ಲಿ. ಆ ಕಾಲ ಈಗ ಬರ್ತದ ಅಲ್ಲ? ಒಂದು ವೇಳೆ ಬಂದರೂ ಜೀವನ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಅಷ್ಟು ವೇಗವಾಗಿ ಹೋಗ್ತಾ ಉಂಟಲ್ಲ ಅಲ್ಲ? ಮುಂದೆ ಕೊಟ್ಟಾಗಿದೆ, ಎಷ್ಟೋ ಮುಂದಕ್ಕೆ ಹೊರಟೋಗಿದೆ. ಆಗ ಇಲ್ಲಿ ಕೆಲಸ ಮಾಡೋದು ಮನುಷ್ಯನ ಬುದ್ಧಿ ಅಂತ ಹೇಳುದು. ಆಗ ಬುದ್ಧಿಗೆ ಎಷ್ಟು ಶಕ್ತಿ ಇರಬೇಕಲ್ಲ? ಅದು ಯಾವುದೇ ಸಾಧನೆ ಮಾಡೋದು ಎಷ್ಟು ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ಆಗ ಜ್ಞಾನ ಎಂಬುದು ಎಲ್ಲರಲ್ಲಿ ಕೊಟ್ಟಿದ್ದಾನೆ ಅಂತ ಆಯ್ತಲ್ಲ. ಅವನವನಿಗೆ ಬೇಕಾದ ಜ್ಞಾನ ಅವನೊಳಗೆ ಉಂಟೆ ಅಲ್ವ? ಅವನವನ ಜೀವನಕ್ಕೆ ಏನು ಮಾಡಬೇಕು, ಹೇಗಿರಬೇಕು, ಯಾವ ರೀತಿ ಸಂಸಾರ ನಡೆಸಬೇಕು, ಯಾವ ರೀತಿ ನನ್ನ ಜೀವನದಲ್ಲಿ ಮೇಲೆ ಬರಬೇಕು, ಎಲ್ಲ ವಿಚಾರ ಅವನೊಳಗೆ ಉಂಟಲ್ವ? ಇದೆಲ್ಲಿಂದ ಬಂತು? ಯಾವ ಸಾಧನೆಯಿಂದ ಬಂತು? ಆ ಸಣ್ಣ ಮಗು ಹೇಗೆ ಗೊತ್ತಾಗುದು? ಅಮ್ಮನ ಹತ್ರವೇ ಕೇಳಬೇಕು ಎಲ್ಲ ವಿಚಾರ ಅಂತೇಳಿ. ಯಾರು ಕೊಟ್ಟದ್ದು ಜ್ಞಾನ? ನಮ್ಮಲ್ಲೇ ಉಂಟು. ನಮಗದು ಉಪಯೋಗಿಸ್ಲಿಕ್ಕೆ ಗೊತ್ತಿಲ್ಲ, ಯಾವ ರೀತಿ ಉಪಯೋಗಿಸ್ತೇವೆ ಅಂತೇಳಿ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ, ಟೋಟಲ್ ಆಗಿ ಎಲ್ಲ ವಿಚಾರ ಕೊಟ್ಟಾಗಿದೆ. ಎಲ್ಲದರೊಟ್ಟಿಗೊಂದು ನಾನು ಎಂಬುದನ್ನು ಕೂಡ ಕೊಟ್ಟಿದ್ದಾರೆ. ಆ ನಾನು ಎಂಬುದೇ ಮನಸ್ಸು. ಅದು ಬಿಡುವುದಿಲ್ಲ. ಅದು ನಾವು ಹೋಗುವ ಮುಂಚೆ ಹೋಗಿ ಕೆಲಸ ಮಾಡಿಬಿಡ್ತದೆ. ದೇಹ ಹೋಗುವ ಮುಂಚೆ ಮನಸ್ಸು ಹೋಗಿ ಕೆಲಸ ಮಾಡಿಬಿಡ್ತದೆ. ಮನಸ್ಸು ಹೋಗ್ತದೆ. ಮನಸ್ಸು ಹೋಗಿ ಒಂದು ಕಡೆ ಈ ರೀತಿ ಇರಬೇಕು, ಈ ರೀತಿ ಇರಬೇಕು, ಈ ರೀತಿ ಇರಬೇಕು ಅಂತ ಎಲ್ಲ ವಿಚಾರವನ್ನು ಆಲೋಚನೆ ಮಾಡ್ತದೆ. ಮನಸ್ಸು ಅದು ಫಿಕ್ಸ್ ಆಗಿರ್ತದೆ. ಫಸ್ಟಿಗೆ ಹೀಗೆ ಹೋಗಬೇಕು, ಹೀಗೆ ಇರಬೇಕು, ಹೀಗೆ ಮಾತಾಡಬೇಕು ಎಂಬುದು ಮನಸ್ಸು ಎಲ್ಲ ಸ್ಟಡಿ ಮಾಡಿರ್ತದೆ. ಈ ದೇಹ ಹೋಗಿ ಕೇವಲ ಅದನ್ನು, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುತ್ತೆ, ಪುನಃ ಪ್ರದರ್ಶನ ಮಾಡುತ್ತೆ ಅಷ್ಟೆ. ಇದು ಮನಸ್ಸಿನಿಂದ ಆಗುವ ಕೆಲಸ. ಸುಮ್ಮನೆ ಆದರೂ ಈಗ ಒಂದು ಮನೆಗೆ ಒಂದು ಗೆಸ್ಟ್ ಬರ್ತಾರೆ ಅಂತ ಇಟ್ಟುಕೊಳ್ಳುವ. ಮನೇಲಿ ಯಾವ್ಯಾವ ರೀತಿ ಇರ್ತದೆ? ಗೆಸ್ಟ್ ಬರ್ತೆ ಅಂತ ಹೇಳಿದ ಕೂಡಲೇ ಮನಸ್ಸು ಎಷ್ಟು ಆ್ಯಕ್ಟಿವ್ ಆಗ್ತದೆ. ಕೂಡಲೇ ಕ್ಲೀನ್ ಮಾಡಿ ಇದು ಮಾಡಿ ಅದ್ದುತ್ತ ಇದುತ್ತ ಅಚ್ಚುತ್ತ ಇದುತ್ತ ಎಲ್ಲ ಅದು ನಮ್ಮ ಪ್ಲ್ಯಾನಿಂಗ್. ಅದು ಅರ್ಥ ಆಯ್ತಲ್ವ? ಆತ್ಮ ಕೆಲಸ ಮಾಡ್ತದೆ ಯಾವುದೇ ವಿಚಾರಗಳಿಲ್ಲ, ಸಡನ್ ಆನ್ ದ ಸ್ಪಾಟ್. ಅದು ಪ್ಲ್ಯಾನಿಂಗೇ ಇಲ್ಲ. ಏನು ನಡಿಬೇಕದು ನಡೆಯುವುದು, ಹೇಳಲಿಕ್ಕೆ ಇಲ್ಲ. ಅಲ್ಲಿ ಯಾವುದೇ ಪ್ಲ್ಯಾನಿಂಗ್ ಇಲ್ಲ. ಅದು ಆತ್ಮದ ಕೆಲಸ. ಅದು ಆಟೋಮೆಟಿಕ್. ಆತ್ಮ ಶುದ್ಧ ಇದ್ದರೆ ಅದು ಆಟೋಮೆಟಿಕ್ ಎಲ್ಲಿಗೂ ಹೋಗಿ ಮುಟ್ತದೆ ಆ ಪ್ಲ್ಯಾನಿಂಗ್. ಅದು ಸಡನ್ ಆಗಿ ಒಬ್ರು ಬಂದರು ಅಂತ ಇಟ್ಕೋ, ಗೆಸ್ಟ್ ಒಂದು 10 ಜನ ಬಂದರು ಮನೆಗೆ, ಪ್ಲ್ಯಾನೇ ಇಲ್ಲ, ನಮಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ, ಏನು ಸಡನ್ ಆಗಿ ಬಂದುಬಿಟ್ರು ಅಂತ ಇಟ್ಕೋ. ಆ ಒಂದು ಸಮಯ ಸಂದರ್ಭ ಸನ್ನಿವೇಶನೂ ಉಂಟಲ್ವ? ಪ್ರತಿಯೊಂದು ಮನೆಯಲ್ಲಿ ಭಾಳ ಚಂದದಲ್ಲಿ, ಭಾಳ ಒಂದು ಗ್ರ್ಯಾಂಡ್ ಆಗಿ ಅದನ್ನು ತಗೊಂಡು ಹೋಗ್ತಾರೆ ಇದ್ದದ್ರಲ್ಲಿ. ಅದೇ ನೀವು ಪ್ಲ್ಯಾನ್ ಮಾಡಿದ್ರೆ ಉಂಟಲ್ವ, ಅದು ನಿಮಗೆ ಸ್ವಲ್ಪ ಸಮಾಧಾನವೇ ಇರುವುದಿಲ್ಲ. ಹೌದು, ಪ್ಲ್ಯಾನ್ ಮಾಡಿದ ಕೂಡಲೇ ಅದು ಇಲ್ಲಿ ಆದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಯಾಕೆ ಸಮಾಧಾನವೇ ಇರೋದಿಲ್ಲ. ಪ್ಲ್ಯಾನ್ ಇಲ್ಲದೇ ಮಾಡಿ ಅಲ್ಲ ನೀವು ಸಕ್ಸಸ್ ಆಗ್ತದೆ ಅಂತ ಹೇಳೋದು. ಅಲ್ಲಿ ಬೇಕಾದ ಆತ್ಮ ಶುದ್ಧವಾಗಿರ್ಬೇಕು. ಇರೋದ್ರಲ್ಲೇ ಮಾಡ್ಬೇಕು. ಒಬ್ಬರಂತ 10 ರೂಪಾಯಿ ಅಂತ 10 ರೂಪಾಯಿಲೇ ಸಂತೋಷವಾಗಿರ್ಲಿ ಅಲ್ಲ? ಒಬ್ಬನ ಹತ್ರ 100 ರೂಪಾಯಿ ಉಂಟ 100 ರೂಪಾಯಿಲೇ ಸಂತೋಷವಾಗಿರ್ಲಿ ಅಲ್ಲ? ಒಬ್ಬನ ಹತ್ರ 1000 ರೂಪಾಯಿ ಉಂಟ 1000 ರೂಪಾಯಿಲೇ ಸಂತೋಷವಾಗಿರ್ಲಿ ಅಲ್ಲ? ಒಬ್ಬನ ಹತ್ರ 2 ಸೆಟ್ಟು ವಸ್ತ್ರ ಉಂಟು, ಬೇರೆ ವಸ್ತ್ರವೇ ಇಲ್ಲ, ಅದರಲ್ಲಿ ಅವನು ಸಂತೋಷವಾಗಿರಲಿ.
ಹೌದು. ಅದರಲ್ಲೇ ನೀಟಾಗಿರಲಿ, ಒಂದು ವಸ್ತ್ರ ಒಗಿಲಿ, ಸಂತೋಷವಾಗಿ ಐರನ್ ಗಿರನೆಲ್ಲ ಮಾಡಿ ಇಡಲಿ, ಮರು ದಿವಸ ಹಾಕ್ಕೊಂಡು ಹೋಗಲಿ. ಅವನು ತಿಳಿದ್ರೆ ಎರಡೇ ವಸ್ತ್ರ, ಒಂದು ತೆಗೆಯುವಾಗ ಇನ್ನೊಂದು ಹಾಕ್ಲಿಕ್ಕೆ. ಅದರಲ್ಲಿ ಸಂತೋಷವಾಗಿರು. ಭಗವಂತ ಎಷ್ಟೋ ವಸ್ತ್ರ ಕೊಡ್ತಾನೆ ಆಟೋಮೆಟಿಕ್ಕಾಗಿ. ನೀನು 10 ರೂಪಾಯಲ್ಲೇ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡು. ಭಗವಂತ ತನ್ನಿಂತಾನಾಗಿ 100 ರೂಪಾಯಿ ಕೊಡ್ತಾನೆ. ಆ 100 ರೂಪಾಯಿ ಇರಲಿಕ್ಕೆ ನೀನು ಪ್ರಯತ್ನ ಪಡು. ಭಗವಂತ ತನ್ನಿಂತಾನಾಗಿ 1000 ರೂಪಾಯಿ ಕೊಡ್ತಾನೆ. ಹೀಗೆ ಭಗವಂತ ಆ ಸ್ಥಿತಿಯನ್ನು ನೋಡಿ 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 ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ, ಹತ್ತಿಸ್ತಾನೆ, ಮೇಲೆ ಮೇಲೆ ಹೋಗಪ್ಪ ಅಂತೇಳಿ. ಇದು ಪ್ರಾಕ್ಟಿಕಲ್. ಇದು ಯಾವುದೇ ಜ್ಞಾನ ಗೀನ ಅಲ್ಲ, ಇದು ಯಾವುದೇ ಶಕ್ತಿ ಅಲ್ಲ, ಇದು ಪ್ರಾಕ್ಟಿಕಲ್, ಒಂದು ಸಾಮಾನ್ಯ ಜ್ಞಾನ. ಈ ಸಾಮಾನ್ಯ ಜ್ಞಾನದಲ್ಲಿ ಯಾರೊಬ್ಬ ಪ್ರಯಾಣ ಮಾಡ್ತಾನೋ ಅವನು ಹಂತ ಹಂತವಾಗಿ ಹತ್ತಿಕೊಂಡು ಹೋಗ್ತಾನೆ. ಈ ಸಾಮಾನ್ಯ ಜ್ಞಾನವನ್ನು ಬಿಡ್ತಾರೆ, ಇಲ್ಲಿ ದೊಡ್ಡ ದೊಡ್ಡವನ್ನು ಇಟ್ಕೊಳ್ತಾರೆ ಅಂತ ಹೇಳೋದು. ಹೌದು. ಒಬ್ಬನಿಗೆ ಗೊತ್ತಾಗ್ತದೆ 100 ರೂಪಾಯಿ ನನಗೆ ಸಂಪಾದನೆ, ನಾನು 80 ರೂಪಾಯಿ ಖರ್ಚು ಮಾಡಬೇಕು, ಇದರ ಒಳಗೆ ನಾನು ಇರಬೇಕು ಅಂತ ಹೇಳಿದರೆ ಅವನ ಒಳಗೆ ಖಂಡಿತವಾಗಿಯೂ ಇಂಥ ಒಳ್ಳೆಯ ಸದ್ಗುಣಗಳು ಇದ್ದೇ ಇರ್ತದೆ. ಇಲ್ಲಪ್ಪ ನಾಳೆ ಯಾರ ಹತ್ರ ಹೋಗಿ ನಾನು ತಲೆ ತಗ್ಗಿಸುವಾಗಿರಬಾರ್ದು, ಭದ್ರವಾಗಿ ತೆಗೆದಿಟ್ಟುಕೊಳ್ಬೇಕು 10 ರೂಪಾಯಿಯನ್ನು, ಇದು ಖರ್ಚು ಮಾಡಬಾರ್ದು, ಇದು ಸೇಫ್ಟಿಯಾಗಿರಲಿ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿಗೆ ತೆಗೆದಿರ್ತಾ ಬರ್ತಾನೆ. ಉದಾಹರಣೆ ಹೇಳೋದು, ಒಂದು 80 ರೂಪಾಯಿ ಖರ್ಚಾಗ್ತದೆ ಅಂತ ಇಟ್ಟುಕೊಳ್ಳೋದು 100 ರೂಪಾಯಿ ಸಂಪಾದನೆ ಮಾಡಿದಲ್ಲಿ. ಅದರಲ್ಲಿ 10 ರೂಪಾಯಿ ಅವನು ಜೋಪಾನ ಮಾಡಿ ತೆಗೆದಿರ್ತಾನೆ, ಒಳ್ಳೆ ಬುದ್ಧಿಶಾಲಿ ಆದವ, ನಾಳೆಗೆ ಬೇಕು ಅಂತೇಳಿ, ಯಾವುದೋ ಒಂದು ಸಮಯಕ್ಕೆ ಬೇಕು ಅಂತೇಳಿ ಅಲ್ವಾ. ಅದಿಲ್ಲದೆ ಆಗ್ತದ? ನಾನು ಕೇಳು. ಎಂತ ಮಾಡಿದವರು ಹಣ ಬೇಕಲ್ಲ ಕೈಯಲ್ಲಿ ಕೊನೆಗೆ. ಕರೆಕ್ಟ್. ಈಗ ಒಬ್ಬ ಇಲ್ಲಿ ಬಂದು ಕೂತ್ಕೊಳ್ತಾನೆ ಅಂತ ಹೇಳಿದ್ರೆ ಪೆಟ್ರೋಲಿಗೆ ಹಣ ಬೇಕು. ಇಲ್ಲಿ ಏನು ಕಾಣಿಕೆ ಕೊಡದಿದ್ರು ಕೂಡ ಹೇಳಿದ್ ನಾನು, ಅನೇಕ ಭಕ್ತರು ಬರ್ತಾರೆ, ಬರ್ತಾರೆ, ಹಾಗೆ ಹೋಗ್ತಾರೆ. ಆಗ ಹೇಳ್ತಾರೆ ಗುರುದೇವರು, ಅವನು ನನಗೆ ಕಾಣಿಕೆ ಕೊಟ್ಟಿದ್ದಾನ, ತುಂಬ ಕಾಣಿಕೆ ಕೊಟ್ಟಿದ್ದಾನೆ. ಯಾವ ರೀತಿ ಕಾಣಿಕೆ ಕೊಟ್ಟಿದ್ದಾನೆ? ಸಮಯವನ್ನು ಕೊಟ್ಟಿದ್ದಾನೆ, ಇನ್ನು ಇಲ್ಲಿಗೆ ಬರಲಿಕ್ಕೆ ಎಷ್ಟು ಖರ್ಚು ಮಾಡಿದ್ದಾನೆ, ಅದನ್ನು ನನಗೆ ತಾನೇ ಮಾಡಿದ್ದು. ಕಾಣಿಕೆ ಎಂಥದ್ದು? ಇಲ್ಲಿ ಇಟ್ಟರೆ ಮಾತ್ರ ಕಾಣಿಕೆ. ಗೊತ್ತಾಗ್ತದೆ ನಿಮಗೆ? ಯಾವುದಾದ್ರೂ ವಿಷಯಕ್ಕೆ ಬೇಕಲ್ವಾ ಈಗಿನ ಕಾಲದಲ್ಲಿ? ಅಂತ ಸತ್ಯವಂತರು ಇದ್ದಾರ? ಇಲ್ಲ, ಅಂತ ಸತ್ಯವಂತರಿಲ್ಲ. ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಯಾರು? ಋಷಿಮುನಿಗಳು. ಯಾರಿಗೆ? ರಾಜನಿಗೆ. ಆ ಬಿರುದು ಬಂದದ್ದು ಯಾಕೆ ಅಂತ ಹೇಳಿದ್ರೆ ಸಾಧು ಸಂತರನ್ನು ಚೆನ್ನಾಗಿ ನೋಡಿಕೊಳ್ಳುವ ಕಾರಣ. ಹಿಂದಿನ ಕಾಲದಲ್ಲಿ ಸಾಧು ಸಂತರುಗಳನ್ನೆಲ್ಲ ರಾಜ ಮಹಾರಾಜರು ನೋಡಿಕೊಳ್ತಾ ಇದ್ರು, ಅವರ ಸೇವೆ ಮಾಡ್ತಾ ಇದ್ರು. ಸಾಧು ಸಂತರು ಒಂದು ಊರಿಗೆ ಬಂದರು, ಗ್ರಾಮಕ್ಕೆ ಬಂದರು ಅಂತ ಹೇಳಿದರೆ ಅವರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿ, ಅವರಿಗೊಂದು ಪರ್ಣ ಕುಟೀರೆಲ್ಲ ಮಾಡಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಅವರಿಗೆ ಆದಂಥ ಎಲ್ಲ ಸ್ಥಿತಿಗತಿಗಳನ್ನು, ಯಜ್ಞ ಯಾಗಾದಿಗಳಿಗೆ, ಊಟಕ್ಕೆ ಎಂತ ಬೇಕು ಎಲ್ಲವನ್ನು ವ್ಯವಸ್ಥೆ ಮಾಡ್ತಾಯಿದ್ರು ರಾಜರು. ಆ ಕಾರಣ ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ. ಹೀಗೆ ಇದ್ದಾರ? ಈಗ ಎಂಥದ್ದು ಬೇಕಾದ್ರೆ ಓಡಬೇಕು ನಾವು. ಆಫೀಸರ್ ಹತ್ರ ಹೋಗ್ಬೇಕು, ಈ ಆಫೀಸರ್ ಹತ್ರ ಹೋಗ್ಬೇಕು, ಅವ್ರ ಹತ್ರ ಹೋಗಿ ನಿಲ್ಲಬೇಕು, ಇವ್ರ ಹತ್ರ ಹೋಗಿ ನಿಲ್ಲಬೇಕು. ಯಾರ್ರಿ ನೀವು? ಹೇಳ್ರಿ ನಿಮ್ಮದು ಮಠ? ಯಾವ ಊರ್ರಿ ಸ್ವಾಮಿ ನೀವು? ಇದಲ್ವ ಈಗ ವಿಚಾರ ಇರೋದು? ವ್ಯತ್ಯಾಸ ಉಂಟಲ್ಲ. ಈ ರೀತಿಯಾಗಿ ತನ್ನೊಳಗೆ ಅನೇಕ ಸದ್ಗುಣಗಳು ಬರುವಾಗ ಉಂಟಲ್ವ, ಅದು ಜ್ಞಾನಕ್ಕೆ ಭಾಳಷ್ಟು ಬೇಗ ಹೋಗಿ ತಲುಪ್ತದೆ ಅಂತ ಹೇಳೋದು. ಒಂದು ಕ್ಷಮಿಸುವ ಗುಣ ಇದ್ದರೆ ಸಾಕು, ಒಂದು ಪ್ರೀತಿಯ ಗುಣ ಇದ್ದರೆ ಸಾಕು. ಇಲ್ಲಿ ಕ್ಯಾರೆಕ್ಟ್ರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಕೋಟಿ ಕೊಟ್ಟರು ಕೂಡ ಕ್ಯಾರೆಕ್ಟರ್ ಬದಲಾಗೋದಿಲ್ಲ. ಕ್ಯಾರೆಕ್ಟರ್ ಒಂದು ಕೋಟಿಗೆ ಬದಲಾಗ್ತದೆ ಅಂತ ಹೇಳಿದರೆ ಅವನ ಕ್ಯಾರೆಕ್ಟರ್ ಇಲ್ಲದವ ಅಂತ ಅರ್ಥ. ನಿಜವಾದ ಒಂದು ಭಗವಂತ ಕೊಟ್ಟ ಗುಣ ಅದು ಹಾಗೆಯೇ ನಾವು ಇಟ್ಟುಕೊಂಡ್ರೆ ಉಂಟಲ್ವ, ಅದು ನಮ್ಮನ್ನು ಎಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತದೆ ಅಂತ ಹೇಳಿದರೆ ಅಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತದೆ. ಈ ನಡುವಿನಲ್ಲಿ ಕಲಿಯುಗ ಅಲ್ವಾ, ಈ ಕಲಿಗಾಲ ಅಲ್ವಾ, ಇದು ಯಾವುದೋ ಒಂದು ರೀತಿಯಲ್ಲಿ ತಪ್ಪು ಬೇಕಲ್ವಾ, ಒಂದು ರೌಂಡ್ ಅಪ್ ಆಗ್ತದೆ ಅದು ಯಾವುದೋ ಒಂದು ರೀತಿಯಲ್ಲಿ ಮಾಯದ ರೂಪದಲ್ಲಿ. ಹೌದು. ಒಳ್ಳೆ ಒಬ್ಬ ಆಫೀಸರ್ ಇರ್ತಾನೆ, ಫಸ್ಟ್ ಕ್ಲಾಸ್ ಆಫೀಸರ್ ಅವನು. ಅವನಿಗೆ ಏನೂ ಸಮಸ್ಯೆ ಇಲ್ಲ, ಚಿಂತೆ ಇಲ್ಲ, ಒಳ್ಳೆ ಒಂದು ಸೇವೆ ಮಾಡಬೇಕು ಅಂತ ಇರ್ತದೆ. ಯಾವುದೋ ಒಂದು ವಿಷಯದಲ್ಲಿ ಅವನು ಲಾಕ್ ಆಗ್ತದೆ. ಕರೆಕ್ಟ್. ಲಾಕ್ ಮಾಡಿಸ್ತಾರೆ ಅಂತ ಮಾಡಿಸ್ತಾರೆ.
ಆ? ವಿಧಿ ಕರ್ಮ ಅದೆಲ್ಲ ಇರುವ ವಿಚಾರವೇ, ಆದರೆ ಅಲ್ಲಿ ಸ್ವಲ್ಪ ನಮ್ಮ ಬುದ್ಧಿ ಸಹ ವರ್ಕ್ ಆಗಬೇಕಲ್ಲ. ನಮ್ಮ ಬುದ್ಧಿ ವರ್ಕ್ ಆಗಿದ್ರೆ ಏನು ಮಾಡೋದು? ಪ್ರಯೋಜನ ಇಲ್ಲ. ಒಳ್ಳೆ ಆಫೀಸರ, ನಾಳೆ ನೀವು ಇಲ್ಲಿ ಇರುವುದೇ ಬೇಡ, ಇನ್ನೊಂದು ಕಡೆ ಕೆಲಸ ಎಲ್ಲಿ ಇಲ್ಲ ಅಲ್ಲಿ ಟ್ರಾನ್ಸ್ಫರ್. ನಮ್ಮ ಕೆಲಸ ಮಾಡೋದಿಲ್ಲ. ಪಾಪ ಇವನಿಗೆ ಇಲ್ಲಿ ಹೆಂಡತಿ ಮಕ್ಕಳು ಅದು ಇದು ಸಾವಿರ ಸಮಸ್ಯೆ ಇರುವ ಸಿಕ್ಕಾಕೊಂಡ. ಮತ್ತೆ ಎಸ್ ಸರ್ ಅಂತ ಹೇಳ್ತಾನೆ, ಓಕೆ ಸರ್ ಅಂತೇಳಿ. ವಿಧಿ ಇಲ್ಲ. ವಿಧಿ ಇಲ್ಲ. ಇದೆಲ್ಲ ನಾವು ಆಲೋಚನೆ ಮಾಡಬೇಕು. ಆಗ ಒಳ್ಳೆಯದು ಮಾಡೋದು ಮನುಷ್ಯರೇ, ಕೆಟ್ಟದ್ದು ಮಾಡೋದು ಮನುಷ್ಯರೇ ಅಂತೇಳಿ. ಮನುಷ್ಯನಿಗೆ ಮನುಷ್ಯನೇ ಶತ್ರು, ಮನುಷ್ಯನಿಗೆ ಮನುಷ್ಯನೇ ಮಿತ್ರ, ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ. ಮನುಷ್ಯನಿಗೆ ಮನುಷ್ಯನೇ ಶತ್ರು, ಮನುಷ್ಯನಿಗೆ ಮನುಷ್ಯನೇ ಮಿತ್ರ, ಮನುಷ್ಯನಿಗೆ ಮನುಷ್ಯನೇ ಪರಬ್ರಹ್ಮ ಸ್ವರೂಪ. ಎಲ್ಲರೂ ನಮ್ಮ ಒಳಗೆ, ಈ ಪ್ರಪಂಚದ ಒಳ್ಳೆಯದು ಕೆಟ್ಟದ್ದು ಎಲ್ಲರೂ ನಮ್ಮ ಒಳಗಿದ್ದಾರೆ. ಕಡೆಗೆ ಅದ್ವೈತ ಸಿದ್ಧಾಂತ ಬಂದು ನಿಂತ್ಕೊಂತ. ಅದ್ವೈತವೇ ಸತ್ಯ, ಅದೇ ಸತ್ಯ. ಎಲ್ಲವೂ ಸತ್ಯವೇ. ಅರ್ಥ ಆಯ್ತಲ್ಲ ಹೇಳೋದು? ಎಲ್ಲವೂ ಸತ್ಯವೇ. ಅದ್ವೈತವೂ ಸತ್ಯವೇ, ದ್ವೈತವೂ ಸತ್ಯವೇ, ವಿಶಿಷ್ಟ ಅದ್ವೈತವೂ ಸತ್ಯವೇ, ಎಲ್ಲವೂ ಸತ್ಯವೇ. ಆದರೆ ಫೈನಲಿಗೆ ಬಂದು ನಿಲ್ಲುದುಂಟಲ್ವ, ಎಲ್ಲ ಒಂದೇ ಅಂತೇಳಿ, ಏನು ಇಲ್ಲಪ್ಪ ಅಂತೇಳಿ, ಏನು ಇಲ್ಲ ಇಲ್ಲಿ. ಕೊನೆಗೆ ಒಂದು ಸ್ಥಿತಿ ಬಂದು ನಿಲ್ತದೆ, ಏನಿಲ್ಲ ಅಲ್ಲ. ಯಾವುದಕ್ಕೆ ಬೇಕಾಗಿ, ಯಾರಿಗೆ ಬೇಕಾಗಿ? ಇವತ್ತು ನಾನು ಇದ್ದೇನೆ, ದೊಡ್ಡ ಒಂದು ಮನೆ ಕಟ್ಟಿ, ಆಶ್ರಮ ಕಟ್ಟಿ, ಸಾವಿರಾರು ಭಕ್ತರ ಜೊತೆ ಒಂದು ಗುರುವಾಗಿ ಇರ್ಬೋದು, ಅಲ್ಲ ಸಾವಿರಾರು ಮನುಷ್ಯರ ಜೊತೆ ದೊಡ್ಡ ಕೋಟ್ಯಾಧಿಪತಿಯಾಗಿರ್ಬೋದು. ಇವತ್ತು ಪ್ರೆಸೆಂಟ್ ಯಾವುದೋ ಒಂದು ಆಸೆ ಆಕಾಂಕ್ಷೆಗಳು ಇದ್ದ ಪಕ್ಷದಲ್ಲಿ ಇನ್ನೊಂದು ಜನ್ಮ ಅಂತ ಇದ್ದರೆ ಆ ಜನ್ಮ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಅದೇ ಕೋಟ್ಯಾಧಿಪತಿ ಆಗಿದ್ದವ, ಅರ್ಥ ಮಾಡಿಕೊಳ್ಬೇಕು, ಅದೇ ಮನೆಯ ಕೆಲಸದವರಿಗೆ ಕೂಡ ಹುಟ್ಟಬಹುದು ಮಗುವಾಗಿ. ಹೌದು, ಯಾಕೆ ಗೊತ್ತಾಗ್ತದೆ? ಆದ ಕಾರಣ ಹೇಳೋದು, ಅವರವರ ಸ್ಥಿತಿಯನ್ನು ಅವರವರು ಕಾಪಾಡಿಕೊಳ್ಳಿ ಅಂತೇಳಿ. ಅವರವರ ಸ್ಥಿತಿಯನ್ನು ಅವರವರು ಬಿಟ್ಟರೆ, ಅರ್ಥ ಮಾಡಿಕೊಳ್ಳದಿದ್ದರೆ ಅವನು ಎಷ್ಟು ಓದಿದ್ರೂ ಎಷ್ಟು ಬುದ್ಧಿವಂತನಾದರೂ ಪ್ರಯೋಜನಕ್ಕೆ ಬರೋದಿಲ್ಲ. ಅವರವರ ಸ್ಥಿತಿಯನ್ನು ಅವರವರು ಕಾಪಾಡಿಕೊಳ್ಬೇಕಾದ್ರೆ ಅದು ನಾನು ಎಂಬುದು ಇರಬಾರ್ದು. ಈಗ ಒಂದು ಗುರುವಿನ ಸ್ಥಾನ ಅಂತೇಳಿದ್ರೆ ಬಹಳ ಪವಿತ್ರವಾದ ಸ್ಥಾನ ಅಂತ ಹೇಳೋದು. ಈಗ ಹೇಳಿದು, ಅರಮನೆ ಇದೆ, ಕೋಟ್ಯಾನು ಕೋಟಿ ಭಕ್ತರಿದ್ದಾರೆ, ಬೇಕಾದಷ್ಟು ಇದೆ, ಯಾವ್ಯಾವ ರೀತಿ ನನಗೆ ಇರಲಿಕ್ಕಾಗ್ತದೆ ಎಂಬ ಸ್ಥಿತಿಯಲ್ಲೆಲ್ಲ ಇದ್ದರೆ ಆ ಗುರುವಿನ ಸ್ಥಾನದಲ್ಲಿ, ಅದು ಮುಂದಿನ ಜನ್ಮ ಅಂತ ಹೇಳಿದ್ರೆ ಉಂಟಲ್ವ, ಎಷ್ಟು ಹೀನಾಯ ಜನ್ಮವಾಗಿ ಹುಟ್ಟುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅಷ್ಟು ಹೀನಾಯ ಸ್ಥಿತಿಯಲ್ಲಿ ಹುಟ್ಟುತ್ತದೆ. ಆದ ಕಾರಣ ಗುರುಗಳೆಲ್ಲ ಸತ್ಯವನ್ನು ತಿಳಿದು ಎಲ್ಲವನ್ನು ಬಿಟ್ಟು ಬಿಡುವುದು. ನಿಜ ಸ್ಥಿತಿಯಲ್ಲಿ ಇದ್ದವರು, ಬೇಡಪ್ಪ, ಯಾವುದು ಬೇಡ, ಯಾವುದು ನಮ್ಮದಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲು, ಭಕ್ತರು ಕೊಟ್ಟದನ್ನು ಭಕ್ತರಿಗೆ ಕೊಡು, ನಮಗೆ ಬೇಡ ಇದು, ನಾವೊಂದು ಕಾರಣವಾಗಿ ಇದ್ದೇವೆ, ಒಬ್ಬ ಏನೋ ತಂದು ಕೊಡ್ತಾನೆ ಅಂತೇಳಿದ್ರೆ ಇಲ್ಲದವನಿಗೆ ಕೊಟ್ಟು ಬಿಡಲಿ, ಆ ಹತ್ರ ಉಂಟು ಆದ ಕಾರಣ ಕೊಡ್ತಾನೆ, ಇಲ್ಲದವನಿಗೆ ಕೊಡು, ಆ ಪುಣ್ಯ ಅಲ್ಲಿಂದ ಅಲ್ಲಿಗೆ ಸರಿ ಮಾಡಿಕೊ, ಲೆಕ್ಕಾಚಾರ ಸರಿ ಮಾಡಿಕೊ, ಕೂಡಲೇ ಅಂತ ಹೇಳ್ತಾರೆ. ನನಗೆಂತ ಬೇಡ, ನನಗೆ ಬೇಕಂತ ನಾನು ಬಾಯ್ಬಿಟ್ಟು ಕೇಳ್ತೇನೆ, ಏನಾದರೂ ಸರಿ. ಕರೆಕ್ಟ್. ಇಲ್ಲ ಅದು ಇನ್ನೂ ಬೇಕು, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆಚೆದು ಮಾಡಬೇಕು, ಈಚೆದು ಮಾಡಬೇಕು ಅಂತ ಹೇಳಿ ಸತ್ತು ಹೋದ ನಂತರ ಏನಾಗ್ತದೆ ಅಂತೇಳಿ ಯೋಚನೆ ಮಾಡಿದರೆ ಮಾಡ್ತಾರ? ಸತ್ತು ಹೋದ ನಂತರದ ಅರಿವಿರಬೇಕು, ಜೀವಂತವಾಗಿರುವಾಗ ಇರುವ ಅರಿವು ಅಲ್ಲ ಇರಬೇಕಾದ್ದು. ಜೀವಂತವಾಗಿರೋ ಏನಾಗಬೇಕು ಅದು ಆಗಿದೆ, ಸತ್ತು ಹೋದ ನಂತರ ಏನಾಗಬೇಕು ಅದು ಈಗ ನಾವು ಈ ಪ್ರೆಸೆಂಟಲ್ಲಿ ಮಾಡಿಡಬೇಕು. ಅದಕ್ಕೆ ವಿಧಿ ಅಂತ ಹೇಳೋದು, ಅದಕ್ಕೆ ಬ್ರಹ್ಮ ಲಿಖಿತ ಅಂತ ಹೇಳೋದು. ಅದು ಹೇಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ
5 ವರ್ಷದ ಮಕ್ಕಳೆಲ್ಲ ಎಂತೆಂಥ ಭಗವದ್ಗೀತೆ ಎಲ್ಲ ಓದ್ತದೆ, ಎಂತೆಂಥ ವೇದ ಎಲ್ಲ ಓದ್ತದೆ. ಹೌದು. ಅದಕ್ಕೆ ಎಲ್ಲಿಂದ ಬಂತು? ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕೆಲವರಿಗೆ ಬರೋದಿಲ್ಲ. ಹಾಂ, ಆ ಮಗು ಹೇಗೆ ಬಂತು ಪಟ 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 ಅಂತೇಳಿ? ಅದು ಈ ಜನ್ಮದ ಪ್ರಾಕ್ಟೀಸಾ? ಅಲ್ಲವೇ ಅಲ್ಲ. ಅದು ಹೋದ ಜನ್ಮದ ವಾಸನೆ. ಅಲ್ಲಿ ಕಂಪ್ಲೀಟ್ ಆಗಲಿಲ್ಲ, ಅದು ಬೈ ಬರ್ತಿಂದಲೇ ಪಡ್ಕೊಂಡು ಬಂತು ಅಂತ ಹೇಳಿ. ಹಾಗೆ ನಾವು ಮಾಡಿದ ಒಳ್ಳೆಯದು ಅದು ಮುಂದೆ ಹೋಗ್ತಾ ಹೋಗ್ತಾ ಜರ್ನಿ ಮಾಡ್ತಾ 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 ಈ ದೇಹವನ್ನು ಬಿಟ್ಟು ಆತ್ಮ ಹೋಗುವಾಗ ಜೊತೆಗೆ ಒಳ್ಳೆಯದನ್ನು ಕೆಟ್ಟದನ್ನು ಪಾಪವನ್ನು ಪುಣ್ಯವನ್ನು ಎಲ್ಲ ತಕೊಂಡು ಹೋಗ್ತದೆ. ಈ ಪಾಪ ಪುಣ್ಯವನ್ನು ತಗೊಂಡೋಗಿ ಅದಕ್ಕೊಂದು ದೇಹವನ್ನು ಆರಿಸ್ತದೆ. ನಾನು ಭಾಳಷ್ಟು ಪುಣ್ಯ ಮಾಡಿದ್ದೇನೆ, ನಾನು ರಾಜನಾಗೆ ಬದುಕಬೇಕು ಅಂತೇಳಿ ಒಂದು ಸ್ಥಿತಿ ಬರ್ತದೆ. ಆಗ ಅಂಥದೇ ರಾಜನ ಮನೆಯನ್ನು ಹುಡುಕುತ್ತದೆ. ರಾಜನ ಮನೆಯನ್ನು ಹುಡುಕಿ ಅಲ್ಲಿ ಹೋಗಿ ಜನ್ಮ ತಾಳ್ತದೆ. ಅಸತ್ಯ ಹೇಳ್ತದೆ ಅದು. ಆ ಸತ್ಯಕ್ಕೆ ಅದು ಒಂದು ಎಳ್ಳಿನಷ್ಟು ವಿರುದ್ಧ ಇಲ್ಲ. ಯಾವುದು? ಈ ಆತ್ಮ. ಅದು ಒಪ್ಪಿಯೇ ಬರುದು, ಅದೆಲ್ಲವನ್ನು ಸ್ವೀಕಾರ ಮಾಡಿಯೇ ಬರುದು ಭೂಮಿಗೆ ಬರುವಾಗ. ನಾನು ಇದನ್ನು ಅನುಭವಿಸಬೇಕು, ಅನುಭವಿಸಿ ಆಗಬೇಕು. ನಾನು ದೊಡ್ಡ ಕೋಟ್ಯಾಧಿಪತಿಯಾಗಿದ್ದೆ, ನಾನು ದೊಡ್ಡ ಗುರುವಾಗಿದ್ದೆ, ಆ ಸಮಯದಲ್ಲಿ ಮಾಡಿದ ತಪ್ಪಿಗೆ ನಾನು ಈ ರೀತಿಯಾಗಿ ಹುಟ್ಟಿ ಬರಬೇಕು ಅಂತೇಳಿ ಈ ದೇಹದಿಂದ ಆತ್ಮ ಬಿಡುಗಡೆ ಹೊಂದುವಾಗ ಒಂದು ಡಿಸ್ಕಸ್ ಆಗ್ತದೆ ಪ್ರಕೃತಿ ಜೊತೆ. ಈ ಆತ್ಮದ್ದು ಅದು ಒಪ್ಪಿಕೊಳ್ತದೆ. ಹೌದು, ನಾನು ತಪ್ಪು ಮಾಡಿದ್ದೇನೆ, ಹೌದು ನಾನು ಹೀಗೆಲ್ಲ ಮಾಡಿದ್ದೇನೆ, ಹೌದು ನಾನು ಹೀಗೆಲ್ಲ ಮಾಡಿದ್ದೇನೆ. ಆಗ ಅಲ್ಲೊಂದು ಸ್ಥಿತಿ ಸಿಗ್ತದೆ. ನಾನು ಹೀಗೆಲ್ಲ ಮಾಡಿದ್ದಕ್ಕೆ, ನೀನು ಹೀಗೆಲ್ಲ ಮಾಡಿದ್ದಕ್ಕೆ ನೀನು ಹೀಗಾಗಿ ಹುಟ್ಟಿ ಬರಬೇಕು, ಇದನ್ನು ಅನುಭವಿಸಲೇಬೇಕು. ಅದು ಎಸ್ ಅಂತ ಒಪ್ಪಿಕೊಳ್ತದೆ. ಖಂಡಿತವಾಗಿ ನಾನು ಮಾಡಿ ತಪ್ಪೆ, ನನಗೆ ಪವಿತ್ರ ಆಗಬೇಕು, ನನಗೆ ಅರ್ಥ ಆಗಲಿಲ್ಲ ಅಂತೇಳಿ ಅದು ಒಪ್ಪಿಕೊಳ್ತದೆ. ಅದಕ್ಕೆ ಯಾವಾಗ ದೇಹ ಬಂದು ಸೇರ್ತದೋ ಅವಾಗೆಲ್ಲ ಮರಿತಾ. ಇದು ಎಂಥ ಒಂದು ವಿಸ್ಮಯ, ಎಂಥ ಒಂದು ಆಶ್ಚರ್ಯ, ಎಂಥ ಒಂದು ನಿಗೂಢ ದೈವಿಕ ರಹಸ್ಯ ಇದು. ಆದ ಕಾರಣ ಹೇಳುದು, ಇದೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಕೂಡಿದಷ್ಟು ಜೀವನದಲ್ಲಿ ಒಳ್ಳೇದು ಮಾಡಿಕೊಂಡೇ ಹೋಗಿ, ಏನು ಬೇಕಾಗಲಿ ಈ ಕ್ಷಣ ನಿಮ್ಮದು ಅಂತೇಳಿ ಸತ್ಯವನ್ನು ಹೇಳಿಕೊಂಡು ಹೋಗಿ. ಏನು ಆಲೋಚನೆ ಮಾಡಬೇಡಿ, ಸತ್ಯವನ್ನೇ ಹೇಳಿ, ಕೂಡಿದಷ್ಟು ಪ್ರೀತಿಯನ್ನು ತೋರಿಸಿ. ಈ ಸತ್ಯ ಮತ್ತು ಪ್ರೀತಿ ಎಂಬ ಎರಡು ವಿಚಾರಗಳು ನಮ್ಮಲ್ಲಿ ಇದ್ರೆ ಉಂಟಲ್ವ, ನಾವು ಎಲ್ಲಿಗೂ ಬೇಕಾದ್ರೂ ಹೋಗಿ ಮುಟ್ಟಬಹುದು. ಎಲ್ಲಿಗೂ ಬೇಕಾದ್ರೂ ಹೋಗಿ ಮುಟ್ಟಬಹುದು, ಯಾವುದೇ ಅಡೆತಡೆಗಳು ಬರುವುದಿಲ್ಲ. ಸತ್ಯ ಅಂದರೆ ಇರುವುದನ್ನು ಒಪ್ಪಿಕೊಳ್ಳುವುದು. ಈಗ ನಾವೊಂದು ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ಒಬ್ಬ ಬರ್ತಾನೆ ಕಪಾಲಕ್ಕೆ ಇಡ್ತಾನೆ, ಸಂಬಂಧವೇ ಇಲ್ಲ. ನೀವು ಯಾಕೆ ಕಪಾಲಕ್ಕೆ ಇಟ್ಟ, ಯಾಕೆ ಕಪಾಲಕ್ಕೆ ಹೊಡೆದು ಬಿಟ್ಟ? ಯಾವುದೋ ಒಂದು ಜನ್ಮದ ಬಾಕಿ ಇರ್ಬೋದು ನನಗೆ, ಎಲ್ಲೇ ಒಂದು ತಪ್ಪು ಮಾಡಿ ಇರ್ಬೋದು, ಇಲ್ಲ ನನ್ನಿಂದ ಯಾರಿಗೊಬ್ಬರಿಗೆ ತೊಂದರೆ ಆಗಿರ್ಬೋದು, ಆದಲ್ಲಿ ನನಗೆ ಸಿಕ್ಕಿತು. ನಮಃ ಶಿವಾಯ, ಹೋಗ್ತಾನೆ ಇರು, ಇನ್ನು ಮುಂದೆ ಹೋಗು. ಈ ರೀತಿ ಅನೇಕ ಅನಾಹುತಗಳು, ಅನೇಕ ಕಲ್ಲು ಮುಳ್ಳುಗಳು ಬರ್ತದೆ, ಅದನ್ನು ಸ್ವೀಕಾರ ಮಾಡಿಕೊಂಡೇ ಹೋಗಬೇಕು. ಆ ಸ್ವೀಕಾರ ಮಾಡಿಕೊಂಡೇ ಹೋಗುವಾಗ ನಮಗೆ ಪ್ರೀತಿ ಬಹಳ ಮುಖ್ಯ ಆಗ್ತದೆ. ಸತ್ಯ ತಿಳಿದುಕೊಂಡಾಯಿತು, ಸತ್ಯ ತಿಳಿದುಕೊಂಡ ಮೇಲೆ ಆ ದಾರಿಯಲ್ಲಿ ಪ್ರಯಾಣ ಮಾಡಬೇಕಲ್ಲ ಪುನಃ, ಅಲ್ಲಿ ನಿಲ್ಬಾರ್ದಲ್ಲ. ಆ ಪ್ರೀತಿ ಇದ್ದರೆ ಇನ್ನೂ ಮುಂದೆ ಹೋಗ್ತದೆ. ಆ ಪ್ರೀತಿಯ ಒಳಗೆ ಎಲ್ಲವೂ ಇರ್ತದೆ. ಕ್ಷಮೆ ಇರ್ತದೆ, ಮಮತೆ ಇರ್ತದೆ, ಕರುಣೆ ಇರ್ತದೆ, ಒಗ್ಗಟ್ಟು ಇರ್ತದೆ, ಶರಣಾಗತಿ ಇರ್ತದೆ, ನಂಬಿಕೆ ಇರ್ತದೆ, ಎಲ್ಲವೂ ಆ ಪ್ರೀತಿಯ ಒಳಗೆ ಇರ್ತದೆ. ಆದ ಕಾರಣ ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್. ಪ್ರೀತಿಯೇ ದೇವರು, ದೇವರೇ ಪ್ರೀತಿ. ಇದು ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳೋದು ಎಲ್ಲರಿಗೆ. ಇದು ಅರ್ಥ ಆಗದ್ರೆ ಎಂತ ಮಾಡೋದು? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಭಾರತ ದೇಶದಲ್ಲಿ ಇರುವ ಜ್ಞಾನ ಅಷ್ಟಿಷ್ಟಲ್ಲ, ಬೇಕಾದಷ್ಟು ಜ್ಞಾನ ಉಂಟು, ಬಗೆದಷ್ಟು ಬಗೆದಷ್ಟು, ಒಂದೊಂದು ಇಂಚಿಗೂ ಒಂದೊಂದು ವಿಷಯ ಉಂಟು ಅಂತ ಹೇಳು. ಅಂತ ಮಹಾ ಶ್ರೇಷ್ಠ ಜ್ಞಾನಿಗಳು, ಋಷಿಮುನಿಗಳೆಲ್ಲರೂ ಅವತಾರವಾದಂಥ ಮಣ್ಣು ಇದು. ಆದ ಕಾರಣ ಭಾರತ ದೇಶಕ್ಕೆ ದೈವಿಕ ಮಣ್ಣು ಅಂತ ಹೇಳೋದು, ದೈವ ಭೂಮಿ ಅಂತ ಹೇಳೋದು, ಜ್ಞಾನ ಭೂಮಿ ಅಂತ ಹೇಳೋದು ಭಾರತ ದೇಶಕ್ಕೆ. ಅಷ್ಟು ಪವಿತ್ರವಾಗಿ ಇದೆ. ಇದನ್ನು ನಾವು ಆಲೋಚನೆ ಮಾಡಿದ್ರೆ ಗೊತ್ತಾಗ್ತದೆ ನಾವೆಷ್ಟು ಪವಿತ್ರರು ಅಂತೇಳಿ. ಭಾರತ ದೇಶದಲ್ಲೇ ಎಲ್ಲ ಡಿವೈಡ್,
ಹ್ಮ್. ಅವರು ತಮಿಳುನಾಡಿನವರು, ಇವರು ಕರ್ನಾಟಕದವರು, ಅವರು ಆಂಧ್ರದವರು. ಆಂಧ್ರದವರು, ಇವರು ಕೇರಳದವರು, ಅವರು ಪಂಜಾಬಿನವರು, ಅವರು ಬೆಂಗಾಳಿಗಳು, ಅವರು ಮಹಾರಾಷ್ಟ್ರದವರು ಅಂತೇಳಿ ಭಾರತ ದೇಶದಲ್ಲಿ ಅನೇಕ ರೀತಿಯಲ್ಲಿ ಡಿವೈಡ್ ಅಲ್ವಾ. ನಾವು ಹೇಳಿದ್ದು ಸರಿ, ನಾವು ಹೇಳಿದ್ದು ಸರಿ, ನಾವು ಹೇಳಿದ್ದು ಸರಿ, ನಾವು ಹೇಳಿದ್ದು ಸರಿ. ದೇಶದಲ್ಲಿ ಓಡುದೆಲ್ಲ ಒಂದೇ ನೋಟ್ ಅಲ್ವಾ. ದೇಶದಲ್ಲಿ ಓಡುದು ಒಂದೇ ನೋಟ್ ಅಲ್ವಾ. ಆ ನೋಟಿಗೆ ಎಲ್ಲಿಯೂ ಸಿಗ್ತದಲ್ಲ ಅದಕ್ಕೆ ಬೇಕಾದ್ದು. ಇಷ್ಟು ಬುದ್ಧಿ ಇಲ್ವಾ ಮಾತಾಡುವವರಿಗೆ? ಕರ್ನಾಟಕದಲ್ಲಿ 100 ರೂಪಾಯಿ ಕೊಟ್ಟು ಒಂದು ಸಾಮಾನು ತರ್ದು ಅದರಲ್ಲಿ ತಮಿಳು ಬರಲಿಲ್ವಾ, ಅದರಲ್ಲಿ ಮಲಯಾಳ ಬರಲಿಲ್ವಾ, ಹೌದು. ಅದರಲ್ಲಿ ತೆಲುಗು ಬರಲಿಲ್ವಾ ನೋಟಿನಲ್ಲಿ? ಎಲ್ಲ ಒಂದೇ ಬರ್ದಿದೆ. ಅಲ್ವಾ? ಅದು ಹೇಗೆ ಓಡುದು? ಅದು ಆಗ್ತದ? ಅದು ಆದರೆ ಎಲ್ಲವೂ ಆಗಬೇಕಲ್ಲ. ಅದೆಲ್ಲ ಕಡೆ ಓಡ್ತದಂತೆ, ಅದೆಲ್ಲರಿಗೂ ಆಗ್ತದಂತೆ. ಹ್ಮ್. ಬಾಕಿ ವಿಷಯ ಆಗುವ ಜಗಳ. ಬುದ್ಧಿ ಉಂಟಾ ಅಂತ ಕೇಳುದು ನಾನು. ಎಲ್ಲರೂ ಎಲ್ಲರಿಗೂ ಬೇಕಲ್ವಾ. ಎಲ್ಲರೂ ಎಲ್ಲರಿಗೂ ಬೇಕು. ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಬೇಕಾದರೆ ಅದೆಷ್ಟು ಮಹಾ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು, ನಮ್ಮ ಹಿರಿಯರು ಜೀವವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅದೆಷ್ಟು ಪ್ರಜೆಗಳು ನಮ್ಮ ಅಜ್ಜರ ಕಾಲದಲ್ಲಿ. ಅರ್ಥ ಆಯ್ತಲ್ಲ? ಹೌದು. ಎಲ್ಲರೂ ಟೋಟಲ್ ಆಗಿ ದೇಶ ಯಾವುದಲ್ವಾ, ಹೌದು. ಇದೇ ದೇಶದ ಇದ್ದದ್ದು. ಹಾಗೆ ಈ ದೇಶಕ್ಕೆ ಸಂಬಂಧಪಟ್ಟ ನಮ್ಮ ಹಿರಿಯರು ಎಲ್ಲರೂ ಹೋರಾಟ ಮಾಡಿರ್ಲಿಕ್ಕಿಲ್ವಾ? ಅವರ ಹೆಸರಲ್ಲಿ ಯಾರು ಬಂದಿರಾ? ಯಾರಾದ್ರೂ ಹೇಳ್ತಾರಾ? ಕಣ್ಣಿಗೆ ಕಾಣುವವರು ಒಂದು ವಿಷಯವನ್ನು ಹೇಳ್ತಾರೆ ಹೀಗೆ ಅಂತೇಳಿ. ಅವರ ಹಿಂದಿರೋ ಶಕ್ತಿಯನ್ನು ಹೇಳ್ತಾರಾ? ಅದನ್ನು ಸ್ವಲ್ಪ ತಿಳ್ಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಎಲ್ಲರಿಗೂ ಒಂದು ಸ್ಥಿತಿ ಉಂಟಲ್ಲ ಭಾರತ ದೇಶದಲ್ಲಿ, ನಾವು ಭಾರತೀಯರು ಅಂತ ಹೇಳಲಿಕ್ಕೆ. ನಾನು ತಮಿಳುನಾಡಿನವ, ನಾನು ಕರ್ನಾಟಕದವ ಅಂತ ಹೇಳೋದಕ್ಕಿಂತ ನಾವು ಭಾರತೀಯರು ಅಂತ ಹೇಳೋದಕ್ಕೆ ಎಷ್ಟು ವ್ಯತ್ಯಾಸ ಉಂಟು. ಇಲ್ಲಿ ಬಂದದ್ದು ವಿಚಾರ. ನಾವು ಬೇರೆ ಬೇರೆ ಆದೆವು. ಇವರು ಕರ್ನಾಟಕ, ಇವರು ತಮಿಳುನಾಡು, ಇವರು ಆಂಧ್ರ ಪ್ರದೇಶ ಅಂತೇಳಿ ಬೇರೆ ಬೇರೆ ಆಯಿತು. ಇದರ ನಡುವಿನಲ್ಲಿ ಒಬ್ಬ ಬಂದ ಅಲ್ವಾ, ಅವ ಒಂದೊಂದು ಕಡೆಯಿಂದ ಏನೇನು ಬೇಕು ಅದನ್ನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡೇ ಹೋದ. ಆದ ಕಾರಣ ಇವತ್ತು ಹೊರಗಿನ ದೇಶದಲ್ಲಿ ಆಧ್ಯಾತ್ಮಿಕ ಎಂಬುದು ವಿಪರೀತವಾಗಿ ಬೆಳೀತಾ ಉಂಟು. ಇದು ನಾವಿಲ್ಲಿ ಡಿವೈಡ್ ಆದ ಕಾರಣ ಅವ್ರಿಗೆ ತುಂಬ ಸುಲಭ ಆಯಿತು ಎಲ್ಲ ಜ್ಞಾನ ಕಲೆಕ್ಟ್ ಮಾಡಲಿಕ್ಕೆ, ಎಲ್ಲ ವಿಚಾರವನ್ನು ಕಲೆಕ್ಟ್ ಮಾಡಲಿಕ್ಕೆ ತುಂಬ ಸುಲಭ ಆಯಿತು. ಅದೇ ಹೇಳುದು, ಒಗ್ಗಟ್ಟು ಬೇಕು. ಇಲ್ಲಿ ಒಗ್ಗಟ್ಟೇ ಇಲ್ಲಲ್ಲ, ಏನು ಮಾಡೋದು? ಹೊರಗಿನವರು ಬಂದಾಗ ಈಸಿಯಲ್ಲಿ ತಗೊಂಡು ಹೋಗ್ತಾರೆ ಒಂದೊಂದು ವಿಷಯವನ್ನು. ಹೊರಗಿನವರು, ಫಾರಿನವರು ಬಂದು ತಿರುವಣ್ಣಾಮಲೆಯಲ್ಲಿ, ಕಾಶಿಯಲ್ಲಿ, ಇನ್ನು ಕೆಲವು ಪುಣ್ಯಕ್ಷೇತ್ರದಲ್ಲಿ ಬಂದು ಕೆಲವರ ಹತ್ರ ಹೇಳುವಾಗ ಎಲ್ಲ ಓಪನ್ ಆಗಿ ಹೇಳಿಬಿಡ್ತಾರೆ, ಇದು ಹೀಗೆ, ಇದು ಹೀಗೆ, ಇದು ಹೀಗೆ ಅಂತ. ಅದೇ ನಮ್ಮ ಭಾರತ ದೇಶದವರಿಗೆ ಹೇಳೋದಿಲ್ಲ. ಯಾಕೆಂದರೆ ಇಲ್ಲಿ ನಂಬಿಕೆ ಹಾಳಾಗಿದೆ ಒಂದು ವಿಚಾರ. ಇವನಿಗೊಂದು ಖುಷಿ ಹೇಳುವವನಿಗೆ, ನಾನೆಲ್ಲ ಹೇಳಿಬಿಟ್ಟೆ ಅಪ್ಪ ಅವನಿಗೆ, ಅವನೋ ಒಂದು ಒಳ್ಳೇದಾಗಲಿ, ಪ್ರಪಂಚದಲ್ಲಿ ಒಳ್ಳೇದು ಮಾಡಲಿ ಅಂತೇಳಿ. ಅವ ಪುನಃ ಹೇಳುವುದೇನು, ಇದು ಸಿಕ್ಕಿದ್ದು ಭಾರತದಿಂದ ಅಂತ. ಇದೆಲ್ಲ ಸಿಕ್ಕಿದ್ದು ಭಾರತದಿಂದ, ಭಾರತ ದೇಶದಿಂದ ಸಿಕ್ಕಿದ್ದು. ಆದ ಕಾರಣ ಭಾರತ ದೇಶವನ್ನು ವಿಶ್ವಗುರು ಅಂತ ಹೇಳಿದರು. ವಿಶ್ವಕ್ಕೆ ಇದು ಗುರು ಭಾರತ ದೇಶ ಅಂತೇಳಿ. ನಮ್ಮ ದೇಶ ಅಲ್ವಾ, ನಮಗೆ ಹೆಮ್ಮೆ ಅಲ್ವಾ. ಆಗ ದೇಶದಿಂದ ಎಷ್ಟು ಒಳ್ಳೆ ಒಳ್ಳೆ ಕೆಲಸಗಳಾಗ್ತದೆ, ಅಷ್ಟಕ್ಕೂ ನಮಗೆ ಅಲ್ಲ ಒಳಿತು, ಭಾರತ ದೇಶದಲ್ಲಿ ಇದ್ದವರಿಗೆಲ್ಲ ಒಳಿತು. ಈಗ ಒಂದು ಮ್ಯಾಚಲ್ಲಿ ವಿನ್ ಆದರೆ ಭಾರತೀಯರು ಎಷ್ಟು ಸಂತೋಷ ಪಡ್ತಾರೆ. ಯಾರಾದರೂ ಸರಿ ಭಾರತ ವಿನ್ ಆಯಿತು ಅಂತೇಳಿ, ಯಾವುದೇ ಮ್ಯಾಚ್ ಇರಲಿ, ಯಾವುದೇ ಒಂದು ಸ್ಥಿತಿ ಇರಲಿ, ಆ ದೇಶಕ್ಕೆ ಅಂತ ಒಂದು ಹೆಸರು ಬರೋಷ್ಟು ಸಂತೋಷ ಆಗ್ತದೆ. ಆ ದೇಶಕ್ಕೆ ಅಂತೇಳಿ ಒಬ್ಬರು ಏನೋ ಕ್ರಿಕೆಟ್ ಆಡ್ತಾರೆ ಅಂತ ಹೇಳುವಾಗ ಎಲ್ಲ ಸ್ಟೇಟಿಗೆ ಸೇರಿದ ಪ್ಲೇಯರ್ ಇರ್ತಾರಲ್ಲ ಅದರಲ್ಲಿ, ಒಂದು ಸ್ಟೇಟ್ನವರೆಲ್ಲ ಎಲ್ಲ ಇರ್ತದೆ, ಎಲ್ಲ ಸ್ಟೇಟ್ನವ್ರು ಇರ್ತಾರಲ್ಲ. ಆಗ ಎಲ್ಲದಲ್ಲಿ ಹೇಳಿದೆ, ಎಲ್ಲರೂ ಬೇಕು, ಈ ದೇಶವನ್ನು ಕಾಪಾಡಬೇಕಾದ್ರೆ ಎಲ್ಲರೂ ಸೇರಬೇಕು ಅಂತೇಳಿ ಅಲ್ವಾ. ಒಂದು ಸ್ಪೋರ್ಟ್ಸ್ ಆದರೂ ಸರಿ, ಯಾವುದಾದ್ರೂ ಸರಿ. ಸೈನ್ಯದಲ್ಲಿ ಸೈನ್ಯದಲ್ಲಿ ಎಲ್ಲ ರಾಜ್ಯದವರು ಇದ್ದಾರೆ, ಎಲ್ಲ ರಾಜ್ಯದವರು ಇದ್ದಾರೆ. ನಾವು ಭಾರತೀಯರು ಅಂತ ಹೇಳಲಿಕ್ಕೆ ಇಷ್ಟಪಡುವಲ್ಲ, ನಾವು ಭಾರತೀಯರು ಅಂತ ಹೇಳೋಕೆ ಇಷ್ಟಪಡುವಾಗ ಎಲ್ಲವೂ ತನ್ನಿಂತಾನಾಗಿ ಜೈ 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 ಆಗ್ತದೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ.
ಇದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈ ರಾಜ್ಯದಲ್ಲಿ ನಾವು ಬೇರೆ ನೀವು ಬೇರೆ ಅಂತೇಳೋ ವಿಷಯ ಬರೋದಿಲ್ಲ ಅಂತೇಳು. ಒಳ್ಳೆಯದಾಗಲಿ, ಶುಭವಾಗಲಿ. ಚಿತ್ರಮಲ ಗುರುವೇ ಶರಣ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.